ಇವತ್ತು ನಾವು ಹೈದರಾಬಾದ್ನಲ್ಲಿರುವಂಥ ವಿಜನ್ ಆಗ್ರೋ ಇಂಡಸ್ಟ್ರಿಗೆ ಬಂದಿದ್ದೀವಿ. ಕಳೆದ ಬಾರಿ ಕೂಡ ಇವ್ರ ಹತ್ರ ಬ್ರಷ್ ಕಟ್ರ್ ಬಗ್ಗೆ ವಿಡಿಯೋ ಮಾಡಿದ್ದೀವಿ. ಸುಮಾರು ಜನ ಇವರ ಗುಣಮಟ್ಟದ ಬಗ್ಗೆ ಹೆಚ್ಚು ಖುಷಿ ಪಟ್ಟರು, ಸುಮಾರು ಜನ ಖರೀದಿ ಕೂಡ ಮಾಡಿದರು. ಇವತ್ತು ವಿಶೇಷವಾಗಿ ಡೈರಿ ಫಾರ್ಮ್ಗಳಿಗಾಗಲಿ ಮತ್ತು ಸಣ್ಣ ಪುಟ್ಟ ರೈತರಿಗಾಗಲಿ ಒಂದು ವಿಶೇಷವಾದಂತಹ ಮೇವು ಕತ್ತರಿಸುವ ಯಂತ್ರಗಳ ಬಗ್ಗೆ ಮಾಹಿತಿಯನ್ನು ಪಡೆಯೋಕೆ ಬಂದಿದ್ದೀವಿ. ಸಾಮಾನ್ಯವಾಗಿ ಈ ಆಂಧ್ರ ತೆಲಂಗಾಣದಲ್ಲಿ ಈ ಮೇವು ಕತ್ತರಿಸುವ ಯಂತ್ರಗಳು ತುಂಬಾ ಪ್ರಸಿದ್ಧಿ ಪಡೆದಿವೆ. ಪ್ರತಿಯೊಬ್ಬ ರೈತರ ಹತ್ರನೂ ಈ ವಿಜನ್ ಆಗ್ರೋದವರ ಚಾಪ್ ಕಟ್ರ್ಗಳನ್ನೇ ಬಳಸ್ತಾ ಇದ್ದಾರೆ. ಸುಮಾರು 10 ಜನರಲ್ಲಿ 7-8 ಜನ ಈ ಮಷಿನ್ಗಳನ್ನ ಇಷ್ಟಪಡ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಕರ್ನಾಟಕದಲ್ಲಿ ಕೂಡ ಇವರ ಸಪ್ಲೈ ಇದೆ ಅಂತೆ. ಯಾವ ರೀತಿ ಇದೆ, ಏನೇನು ವಿಶೇಷತೆಗಳಿವೆ ಮತ್ತು ಬೇರೆ ಚಾಪ್ ಕಟ್ರಿಗೂ ಇವರು ತಯಾರಿಸುವಂಥ ಚಾಪ್ ಕಟ್ರ್ಗಳಿಗೂ ಯಾವ ಥರ ಅನುಕೂಲ ಇದೆ ಮತ್ತು ಇದರ ಮೇಂಟೆನೆನ್ಸ್ ಆಗಲಿ, ಗ್ಯಾರಂಟಿ, ವಾರಂಟಿ ಯಾವ ರೀತಿ ಕಳಿಸ್ಕೊಡ್ತಾರೆ, ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ. ನಮಸ್ಕಾರ ಸರ್. ನಮಸ್ಕಾರ. ಮೊದಲಿಗೆ ನಮ್ಮ ರೈತರಿಗೆ ಮತ್ತೊಮ್ಮೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳಿ ಸರ್. ನಮಸ್ಕಾರ, ನನ್ನ ಹೆಸರು ಓಬುಲಾ ನಾಯ್ಡು, ವಿಜನ್ ಆಗ್ರೋ, ಆಟೋ ನಗರ್ ನಿಯರ್ ವನಸಲಿಪುರಂ, ಹೈದರಾಬಾದ್. ಸಾಮಾನ್ಯವಾಗಿ ಹೈದರಾಬಾದ್ನಲ್ಲಿ ಕನ್ನಡ ಮಾತಾಡೋರು ಸಿಕ್ಕಿದ್ದೆ ದೊಡ್ಡ ಪುಣ್ಯ ಅಂತ ಹೇಳ್ಬೋದು. ಇವರು ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಭಾಷೆನ ಮಿಕ್ಸ್ ಮಾಡಿ ಮಾತಾಡ್ತಾರೆ. ಯಾಕಂದ್ರೆ ಎಲ್ಲ ಜಿಲ್ಲೆಗಳಿಗೂ ಓಡಾಡ್ತಿರ್ತಾರೆ. ಹಾಗಾಗಿ ಸ್ವಲ್ಪ ಭಾಷೆಯಲ್ಲಿ ಏನಾದರೂ ಫರಕ್ ಆದ್ರೆ ಅಡ್ಜಸ್ಟ್ ಮಾಡ್ಕೊಳ್ರಿ. ಏನಿಲ್ಲ, ಈಗ ಈ ಕಡೆ ಹೈದರಾಬಾದ್ ಅಂದ್ರೆ ರಾಯಚೂರು, ಬೀದರು, ಗುಲ್ಬರ್ಗ ಬಾರ್ಡರ್ ಇದೆ. ಆಲ್ಮೋಸ್ಟ್ ಆಲ್ ಹೈದರಾಬಾದ್ ಅಲ್ಲಿ 5+1 ಅಂದ್ರೆ 5 ಜನದಲ್ಲಿ ಒಬ್ಬ ಕನ್ನಡ ಮಾತಾಡ್ತಾನೆ. ಇಲ್ಲಿ ಅಂದ್ರೆ ಡಿಫ್ರೆಂಟ್, ಅಷ್ಟು ಪರ್ಫೆಕ್ಟ್ ಆಗಿ ಬರಲ್ಲ. ಕೆಲವು ವರ್ಡ್ ಥೋಡಪ್ಪ ತೆಲುಗುನು ಮಿಕ್ಸ್ ಆಗ್ಬೋದು. ಐ ಥಿಂಕ್ ನಾನು ಅನ್ಕೊಂಡಿದ್ದೆ, ಸ್ವಲ್ಪ ಏನಾದರೂ ತಪ್ಪು ಮಾತಾಡಿದ್ರೆ ಕ್ಷಮಿಸಿ. ಓಕೆ ಸರ್. ವಿಶೇಷವಾಗಿ ನಿಮ್ಮ ಹತ್ರ ಯಾವ ತರ ಚಾಪ್ ಕಟ್ರ್ಗಳು ಇದಾವೆ? ದೊಡ್ಡ ರೈತರಿಗೆ ಇದಾವ, ಸಣ್ಣ ರೈತರು ಕೂಡ ಸಿಗ್ತಾವ? ಏನೇನು ವಿಶೇಷ ಇದೆ ಒಂದೊಂದಾಗಿ ವಿವರಿಸ್ತಾವೆ. ಓಕೆ. ಸ್ಮಾಲ್ ಫಾರ್ಮರ್ಸ್, ಸಪೋಸ್ ಎಕ್ಸಾಂಪಲ್ ಒಂದು 5 ಎಮ್ಮೆ ಆಗಲಿ ಆಕಳಾಗಲಿ 1000 ಎನ್ಮಸ್ ಇದ್ರೇನು ಡಿಫ್ರೆಂಟ್ ಹೆಸರು ಮಾಡೋಸಲ್ಲಿ ಈಗ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ 1 by 1 ನೋಡಿ. ಓಕೆ, ಈಗ ಹೇಳಿದ್ದು ನೋಡಿ, ಒಂದೊಂದು ಮಾಡೆಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ನೋಡಿ, ಇದು 2 HP ಬ್ಲೋಯರ್ ಮಾಡೆಲ್ ಚಾಪ್ ಕಟ್ರ್. ಇದು 3 ಬ್ಲೇಡ್. ಇದು ಲೋಯರ್ ಬ್ಲೋಯರ್ ಬರ್ತದೆ, ಮೀಡಿಯಂ ಬ್ಲೋಯರ್ ಅಂತ. ಇದು 3 ಬ್ಲೇಡ್ ಇರ್ತದೆ. ಅದು ಸ್ಟ್ರೈಟ್ ಬ್ಲೇಡ್. ಓಹೋ, 3 ಬ್ಲೇಡ್ ಇರ್ತದೆ. 3 ಬ್ಲೇಡ್ ಸ್ಟ್ರೈಟ್ ಬ್ಲೇಡ್ ಇರ್ತದೆ. ಇದು ಒಂದು ಪ್ಲೇಟ್ಗೆ 3 ಬ್ಲೇಡ್ ಇರ್ತವೆ. ಇದು ಗೇರ್ ಬಾಕ್ಸ್ ಇರ್ತದೆ. ಇದಕ್ಕೆ ಗ್ರೀಸ್ ಹಾಕ್ಬಹುದು. ಇದಕ್ಕೆ ಗ್ರೀಸ್ ಗೇರ್ ಬಾಕ್ಸ್ ಹಾಕ್ತಾನೆ ಐತೆ. 2 ರೋಲರ್ಸ್. ಇದು ಮಿನಿಮಮ್ ಒಂದು 10-15 ಹಸುಗಳಿಗೆ ಕರೆಕ್ಟ್ ಸೂಟಬಲ್. ಇದು ಹಸು ಅಂದ್ರೆ ಗ್ರೀನ್ ಗ್ರಾಸ್ ಪರ್ ಅವರ್ 800-1000 ವರೆಗೆ ಔಟ್ಪುಟ್ ಬರ್ತದೆ. ಇದು ಆರಾಮಾಗಿ ಇವಾಗ ಒಂದು 10-15-20 ಹಸುಗಳವರೆಗೆ ಮೇಂಟೈನ್ ಮಾಡ್ಬೋದು. 2 HP ಸಿಂಗಲ್ ಫೇಸ್ ಅಥವಾ 3 HP 3 ಫೇಸ್ ಮೋಟರ್ ಕೊಡ್ತೀನಿ ನಾನು ಇದಕ್ಕೆ. ಲೋಯರ್ ಬ್ಲೋಯರ್, ಮೀಡಿಯಂ ಬ್ಲೋಯರ್ ಇದಕ್ಕೆ ಸ್ಟಾರ್ಟಿಂಗ್ ಮಾಡೋದು. ಗೇರ್ ಬಾಕ್ಸ್ ಶುರು ಮಾಡ್ತೀವಿ. 2 HP ಬ್ಲೋಯರ್ ಮಾಡೋದು. ಲೋಯರ್ ಬ್ಲೋಯರ್ ಅಂದ್ರೆ ಇಲ್ಲಿ ಕೆಳಗೆ ಬರುತ್ತೆ ಅಂತ. ಲೋಯರ್ ಅಂದ್ರೆ ಕೆಳಗಿದೆ. ಓಹೋ. ಮೀಡಿಯಂ ಬ್ಲೋಯರ್ ಅಂದ್ರೆ ಈ ಕಡೆಯಿಂದ ಇದು ಈ ಕಡೆ ಸ್ವಲ್ಪ ತೆಗೆದು ಇಲ್ಲಿ ಬಂದ್ ಮಾಡಿದ್ರೆ ಆ ಕಡೆ ಬರ್ತದೆ. ನಮ್ಗೆ ಯಾವ ತರ ಅನುಕೂಲ ಆ ತರ ಮಾಡ್ಕೋಬಹುದು. 2 HP ಕವರ್ ಮಾಡಲ್ ಬ್ಲೋಯರ್ ಮಾಡೋದು. ಗೇರ್ ಬಾಕ್ಸ್ ಸಿಸ್ಟಮ್ ಇಲ್ಲಿಂದ ಶುರು ಆಗ್ತದೆ. ಇದು ಬರೀ ಇದಕ್ಕೆ ಗ್ರೀಸ್ ಅಷ್ಟೇ ಹಾಕ್ಸ್ಬೇಕು. ಇದಕ್ಕೆ ಗೇರ್ ಬಾಕ್ಸ್ ನಲ್ಲಿ 1.5 kg ಗ್ರೀಸ್ ಹಾಕ್ಬೇಕು. ಸೆಕೆಂಡ್ ಇದು ಇಲ್ಲಿ ಕಾಸ್ಟ್ ಬಂದು ಇದು 3 ಬ್ಲೇಡ್. ಇದು ಇದ್ರ ಕಾಸ್ಟ್ 38,000 ಆಗ್ತದೆ. 38,000. ಒಂದು 20-20 ಹಸುಗಳವರೆಗೆ ಆರಾಮಾಗಿ ಮೇಂಟೈನ್ ಮಾಡಬಹುದು. ಇದರ ನಂತರ ನೆಕ್ಸ್ಟ್ ರಿಂಗ್ ಮಾಡೆಲ್ ಅಂತ ಒಂದಿದೆ. ರಿಂಗ್ ಮಾಡೆಲ್ ಓನ್ಲಿ ಇದು ಲೋಯರ್ ಬ್ಲೋಯರ್ ಬರ್ತದೆ. ಒಂದು ರಿಂಗಿಗೆ ಇದೆಲ್ಲ ಬ್ಲೇಡ್ ಬರ್ತದೆ. ಓಹೋ. ರಿಂಗಿಗೆ ಬ್ಲೇಡ್. ರಿಂಗ್ ಮಾಡೆಲ್ ಈಜಿ ಮೇಂಟೆನೆನ್ಸ್. ಇದು 48,000 ಆಗ್ತದೆ. 48,000. ಇದು ಮಿನಿಮಮ್ 30 ಅನಿಮಲ್ಸ್ ವರೆಗೆ ಮೇಂಟೈನ್ ಮಾಡಬಹುದು. ಈ ರಿಂಗ್ ಮಾಡೆಲ್ ಏನು ಸ್ಪೆಷಾಲಿಟಿ ಆಯ್ತು ಸರ್? ಇದು ಆಕ್ಚುಲಿ ಇದು ಸ್ಪೆಷಲ್ ನಮ್ಮಲ್ಲಿ ಮುಂದೆ ಸಿಗ್ತದೆ. ಎಲ್ಲಿರಲ್ಲ. ಇದು ಆಕ್ಚುಲಿ ಎಲ್ಲದಕ್ಕೆ ಪ್ಲೇಟ್ ಇರ್ತದೆ. ನಟ್ಟು ಬೋಲ್ಟ್ ಜಾಸ್ತಿ ನಟ್ಟು ಬೋಲ್ಟ್ ಏನಿರಲ್ಲ. ಒಂದು ರಿಂಗಿಗೆ ಬ್ಲೇಡ್ ಇರ್ತದೆ. ಮೇಂಟೆನೆನ್ಸ್ ಈಜಿ. ಇದು 48,000 ಆಗ್ತದೆ. ಇದು ಓನ್ಲಿ ಲೋಯರ್ ಮಾಡೆಲ್. ಇದು ಲೋಯರ್ ಮಾಡೆಲ್. ಇದಕ್ಕೆ 3 HP 3 ಫೇಸ್ ಅಥವಾ 3 HP ಸಿಂಗಲ್ ಫೇಸ್ ಮೋಡ್ ಕೊಡ್ತೀನಿ. ಇದಕ್ಕೆ ಇದು 1 ಗಂಟೆಗೆ 1.5 ಟನ್ ವರೆಗೆ ಗ್ರೀನ್ ಗ್ರಾಸ್ ಹೊಡಿಬಹುದು. 1.5 ಟನ್ ವರೆಗೆ ಹಸಿರು ಮೇವು ಹೊಡಿಬಹುದು. ಡ್ರೈ ಆದ್ರೆ ಸರ್? ಡ್ರೈ ಆದ್ರೆ ಮೋಸ್ಟ್ಲಿ 700 kg ಅಪ್ರಾಕ್ಸಿಮೇಟ್ಲಿ, ಡಿಪೆಂಡ್ ಅಪಾನ್. ತೊಂದರೆ ಇಲ್ಲ, ಹೊಡಿಬಹುದು. ಇದು ಒಂದು 30 ಹಸುಗಳಿಗೆ ಅನುಕೂಲ ಆಗ್ತದೆ. ಇದರ ಬೆಲೆ
48,000. ಇದರ ನಂತರ 18 ಇಂಚಸ್ ಚಾಪ್ ಕಟ್ಟರ್ ಅಂತ ಸ್ವಲ್ಪ ಹೈ ಮಾಡಲ್, ಅಪ್ಪರ್ ಬ್ಲೋಯರ್ ಲೋಯರ್ ಬ್ಲೋಯರ್ ಎರಡು ಇದೆ. ಹೆವಿ ಬ್ಲೇಡ್ ಇರ್ತದೆ. ಇದು ಅಪ್ಪರ್ ಬ್ಲೋಯರ್ ಸರ್. ಇದು ಅಪ್ಪರ್ ಬ್ಲೋಯರ್. ಮತ್ತೆ ಒಂದು ಕೆಳಗಡೆನೇ ಇದೆ. ಕೆಳಗಡೆ ಇದು ಬಂದ್ ಮಾಡಿದ್ರೆ ಮೇಲೆ ಬರ್ತದೆ. ಆ ತರ. ಇದು ಬ್ಲೇಡ್ ಹೆವಿ ಇರ್ತದೆ. ಮೇನ್ ಸಾಫ್ಟ್ 3 ಬೇರಿಂಗ್ ಇರ್ತದೆ. 3 ಬೇರಿಂಗ್ಸ್ ಇರ್ತವೆ. ಗೇರ್ ಬಾಕ್ಸ್ ಇದು. ಇದಕ್ಕೂ ರೆಗ್ಯುಲರ್ ಮೇಂಟೆನೆನ್ಸ್ ವಾರಕ್ಕೆ ಒಂದ್ಸಲ 1, 2, 3 ಬೇರಿಂಗ್ಸ್ ಗ್ರೀಸ್ ಹೊಡಿಬೇಕು, ಚೈನ್ ಹೊಡಿಬೇಕು, ಹಬ್ಸ್ಗೆ ಲಿಂಕ್ಸ್ಗೆ ಈ ಮೇಂಟೆನೆನ್ಸ್ ಸರಿಯಾಗಿ ಮಾಡ್ಕೊಂತ ಇರಬೇಕು. ಏನ್ ತೊಂದರೆ ಆಗಲ್ಲ. ತೊಂದರೆ ಏನಾಗಲ್ಲ. ಎವರಿ ಡೇ ನಟ್ಟು ಬೋರ್ಡ್ ಟೈಟ್ ಮಾಡ್ಕೋಬೇಕು. ಇದು ಒಂದು ಗಂಟೆಗೆ ಕಡಿಮೆ ಅಂದ್ರೂ 2 ಟನ್ ಹಸಿ. ಎಷ್ಟು ಹಸುಗಳಿಗೆ ಸೂಟ್ ಆಗ್ತದೆ ಸರ್? 50 ಅನಿಮಲ್ಸ್ ವರೆಗೆ. 50 ಹಸುಗಳಿದ್ರೂ ಕಂಟ್ರೋಲ್ ಮಾಡ್ಬೋದು. ಇದು 50 ಅನಿಮಲ್ಸ್ ವರೆಗೆ ಹೊಡಿಬೋದು. ಮೇಂಟೆನೆನ್ಸ್ ಎವರಿ ಡೇ ಮಿನಿಮಮ್ ಮೇಂಟೆನೆನ್ಸ್ ನಾವೊಂದು ಮಾಡ್ಬೇಕು. ಇದು ಇದ್ರ ಕಾಸ್ಟ್ ಬಂದು 58,000 ಆಗ್ತದೆ. 58,000. 58,000 ಆಗ್ತದೆ. ಇದು 58,000. ಇಲ್ಲಿಂದ 3 ರೋಲರ್ಸ್ ಇದು. 3 ರೋಲರ್ಸ್ ಇದು. ಸರ್. ಇದೊಂದು 24 ಇಂಚ್ ಚಾಪ್ ಕಟ್ಟರ್ ಅಂತಾರೆ. ಇದನ್ನ 24 ಇಂಚಿನ ಚಾಪ್ ಕಟ್ರು. 24 ಇಂಚ್ ಚಾಪ್ ನಮ್ಮ ಹೆಸರು ಇದು. ಆಕ್ಚುಲಿ ಮಾಡಲ್ಸ್ ಕವರ್ ಮಾಡಲು, ರಿಂಗ್ ಮಾಡಲು 18 ಇಂಚಸ್ 24 ಇಂಚಸ್ ಅಂತಾನೆ ಡಿಫ್ರೆಂಟ್ ನಾವೆಲ್ಲ ಇಟ್ಕೊಂಡು ಇದು ಮಾಡಲ್ಸ್ ಇವೆಲ್ಲ. ಇದನ್ನು 4 ಬ್ಲೇಡ್ ಇದು. ಇದು ಕುರಿ ಸಾಕಾಣಿಕೆ ಚೆನ್ನಾಗಿರ್ತದೆ ನೋಡಿ. ಕುರಿ ಸಾಕಾಣಿಕೆ ಮಾಡೋದು ಇದೆಲ್ಲ ಪೀಸ್ ಏನ್ ಕೋಫೋರ್ ಸೂಪರ್ ನೇಪಿರ್ ಹುಳ ಅನ್ನೋದನ್ನ 1 ಇಂಚದ 4-5 ಪೀಸ್ ಹೊಡಿತದೆ. ಆ ಬೇಬಿ ಕುರಿಗಳು ಇರ್ತದೆ ನೋಡಿ, ಸ್ವಲ್ಪ ತಿನ್ಲಿಕ್ಕೂ ಚೆನ್ನಾಗಿ ಸಣ್ಣ ಸ್ವಲ್ಪ ಒಂದು 3 ಮಂತ್ಸ್ನಾಗ ಸ್ವಲ್ಪ ಡಿಪೆಂಡ್ ಒಳ್ಳೆ ವೆಯ್ಟ್ ಬೆಳವಣಿಗೆ ಆಗ್ತದೆ. ಇದು ಸಾಕಾಣಿಕೆ ಭಾಳ ಚೆನ್ನಾಗಿರ್ತದೆ. ಇದರ ಮೋಟರ್ ಏನ್ ಕೆಪಾಸಿಟಿ? ಇದು 5 HP 3 ಫೇಸ್ ಇದು. 5 HP 3 ಫೇಸ್. 5 HP 3 ಫೇಸ್. ಇದರ ಪ್ರೈಸ್ ಸರ್? ಇದು 68,000. 68,000. 4 ಬ್ಲೇಡ್ ಚಾಪ್. ಆಯಿಲ್ ಗೇರ್ ಬಾಕ್ಸ್ ಸೇಮ್. ಇದನ್ನು ಮೇಂಟೆನೆನ್ಸ್ ಎವರಿ ಡೇ ನಟ್ಟು ಬೋರ್ಡ್ ಟೈಟ್ ಮಾಡ್ಕೋಬೇಕು, ಚೈನ್ಸ್ಗೆ ಗ್ರೀಸ್ ಹಚ್ಚಬೇಕು, ಬೇರಿಂಗ್ಸ್ ಹಾಕಬೇಕು, ಗೇರ್ ಬಾಕ್ಸ್ ಸ್ವಲ್ಪ ಹುಳ ಜಾಸ್ತಿ ಕಡಿಮೆ. ಇದು 1 ಗಂಟೆಗೆ 2.5 ಟನ್ ವರೆಗೆ ಹೊಡ್ತದೆ. 1 ಗಂಟೆಗೆ. ಎಷ್ಟು ಹಸುಗಳಿಗೆ ಮೇಂಟೈನ್ ಮಾಡ್ಬೋದು ಸರ್? ಇದು ಒಂದು 50 ಕುರಿ ಇದ್ರೆ 500 ಅನಿಮಲ್ಸ್ ಇದ್ರೆ 500 ಕುರಿ ಇದ್ರೂ ಮೇಂಟೈನ್ ಮಾಡ್ಬೋದು. ಬೆಸ್ಟ್ ಕುರಿಗೆ. ಕೆಲವು ಮಂದಿಗೆ ಆಕಳು ಎಮ್ಮೆ ಇರ್ತವೆ, ಮತ್ತೆ ಅದ್ರ ಜೊತೆಗೆ ಕುರಿ ಇಟ್ಕೊಂಡಿರ್ತಾರೆ, ಅವರು ಇದನ್ನ ಜಾಸ್ತಿ ಪರ್ಚೇಸ್ ಮಾಡ್ತಾರೆ. ಇದು ಅಪ್ಪರ್ ಲೋಯರ್. ಇನ್ನೊಂದು ಈ ಟ್ರಾಕ್ಟರ್ ಆಪರೇಟ್ ಚಾಪ್ ಕಟ್ರಿ ಮೋಟರ್ ಕುಂದಿಸಬಹುದು. ಇದಕ್ಕೆ ಇದು ನಾವು ವಿತೌಟ್ ಮೋಟರ್ ಆಕ್ಚುಲಿ ಫಾರ್ಮರ್ ಏನಾದ್ರು ಮೋಟರ್ ಬೇಕು ಅಂತ ಹೇಳಿದ್ರೆ ಮೋಟರ್ ಹಾಕ್ತಿತ್ತು ನಾನು. ಇವೆಲ್ಲ ಟ್ರ್ಯಾಕ್ಟರ್ ಆಪರೇಟೆಡ್. ಬೇಕಂದ್ರೆ ಮೋಟರ್ ಕೂರ್ಸ್ಕೋಬಹುದು. ಇದ್ರ ಹೆಸರು ಲಿಫ್ಟ್ ಮಾಡಲ್. ಅಂದ್ರೆ ಇದನ್ನ ಲಿಫ್ಟ್ ಮಾಡ್ಕೊಂಡು ತಗೊಂಡು ಹೋಗ್ಬಿಟ್ಟು ಅಲ್ಲಿ ಹೊಳದಲ್ಲಿ ಇಟ್ಕೊಂಡು ಲಿಫ್ಟ್ ಮಾಡಲ್. ಇದು ಬ್ಲೇಡ್ ಹೆವಿ ಇರ್ತದೆ. ಅಂದ್ರೆ ಟ್ರಾಕ್ಟರ್ ಏನಾದ್ರು ನಾವು ಹಾಕಿದ್ರೆ ಹೆವಿ ಮೆಟಲ್ ಯೂಸ್ ಮಾಡ್ಬೇಕು ನಾವು. ವಿತೌಟ್ ಮೋಟರ್ ಇದು ಓನ್ಲಿ ಟ್ರಾಕ್ಟರ್ ಆಪರೇಟೆಡ್ 70,000 ರೂಪೀಸ್ ಆಗ್ತದೆ. ವಿತ್ ಮೋಟರ್ ಆದ್ರೆ ಸರ್? ಇದಕ್ಕೆ ವಿತ್ ಮೋಟರ್ ಅಂದ್ರೆ 7.5 HP ಮೋಟರ್ ಹಾಕ್ಬೇಕು. ಮೋಟರ್ ಕಾಸ್ಟ್ 25,000 ರೂಪೀಸ್ ಎಕ್ಸ್ಟ್ರಾ ಆಗ್ತದೆ. 7.5 HP 1 ಲಕ್ಷ ಆಸುಪಾಸು ಆಗ್ತದೆ. 95,000 ರೂಪೀಸ್ ವಿತ್ ಮೋಟರ್ ಬೇಕಾಗಿದೆ. ಈಗ ಮೋಟರ್ ಈ ಕಡೆ ಸೈಡ್ ನಾವು ಕುಂದಿರ್ಸ್ತೀವಿ. ಈ ಕಡೆ ಯೂಸ್ ಟ್ರಾಕ್ಟರ್ ಇದ್ದಾಗ ಮೋಟರ್ ಕುಂದಿರ್ತಿದ್ರೆ ಆ ಬೆಡ್ಲಿಗೆ ಹಾಕ್ಕೊತಾರೆ. ಎರಡು ಆಪ್ಷನ್ ಐತೆ. ನಾವು ವಿತೌಟ್ ಮೋಟರ್ ಹೇಳಿರ್ತೀನಿ, ಯಾಕಂದ್ರೆ ಮೋಟರ್ ಕಾಸ್ಟ್ ಜಾಸ್ತಿ ಇರ್ತದೆ. ಹೌದು. ಕೆಲವು ಮಂದಿ ಬೇಕಂದ್ರೆ ಕೂರ್ಸ್ಕೋಬಹುದು. ಕೆಲವು ಮಂದಿ ಏನೋ ಲೋಕಲ್ ಸಿಗ್ತಾವ, ಕೆಲವು ಸೆಕೆಂಡ್ಸ್ ಹಾಕೊಂತಿದ್ರು ಅವರು. ಇದು 70,000 4 ಬ್ಲೇಡ್ ಚಾಪ್. ಇದ್ರದ್ದು ಸ್ಪೆಷಾಲಿಟಿ ಏನ ಸರ್? ಸ್ಪೆಷಾಲಿಟಿ ಅಂದ್ರೆ ಏನಿಲ್ಲ, ಟ್ರಾಕ್ಟರ್ಗೆಲ್ಲ ಹಾಕೊಂಡು ಗಂಟೆಗೆ 1-3 ಟನ್ ಬಿಡ್ತದೆ ಆರಾಮಾಗಿ. 4 ಬ್ಲೇಡ್ ಇದು ಹೆವಿ ಇರ್ತದೆ. ಟ್ರಾಕ್ಟರ್ ಅಂದ್ರೆ ಕರೆಂಟ್ ಇಲ್ಲ ಅಂದ್ರೆ ಎಷ್ಟು ರಾಸುಗಳನ್ನ ಮೇಂಟೈನ್ ಮಾಡಬಹುದು ಇದರಲ್ಲಿ? ಇದು ಮಾಡ್ಬೋದು 70-80 ಅನಿಮಲ್ಸ್ ವರೆಗೆ ಮೇಂಟೈನ್ ಮಾಡ್ಬೋದು. ಈ ಕುರಿ ಅಂದ್ರೆ 1000 ವರೆಗೆ ಕುರಿಗೆ ಯೂಸ್ ಮಾಡ್ಬೋದು. ಆಲ್ರೆಡಿ ಕುರಿಗೂ ಮಾಡ್ತೀನಿ, ಯೂಸ್ ಮಾಡ್ತಾ ಇದ್ದೆ ಅದನ್ನ. ಇದು ಲಿಫ್ಟ್ ಮಾಡೋ ಚಾಪ್ ಕಟ್, 2 ಲಿಂಕ್ಸ್ ಗೇರ್ ಬಾಕ್ಸ್ ಲಿಫ್ಟ್ ಮಾಡೋ ಚಾಪ್ ಕಟ್. ಇನ್ನೊಂದು ಇದರಲ್ಲಿ ಇನ್ನು 4 ಲಿಂಕ್ಸ್ ಲಿಫ್ಟ್ ಮಾಡೋದು. ಇದು 7.5 HP ಅಂತೀವಿ ನಾವು. ಇದು 7.5 HP. ಇದು 10 HP ಚಾಪ್ ಕಟ್. ಇದು 10 HP. ಇದಕ್ಕೆ ಮೋಟರ್ ಕುಂದಿಸ್ಬೇಕಾದ್ರೆ 10 HP ಮೋಟರ್ ಕುಂದಿಸ್ಬೇಕು. ಇದು ಸೇಮ್ ಲಿಫ್ಟ್ ಮಾಡೋದು. ಗೇರ್ ಬಾಕ್ಸ್ ನೋಡಿ, ಈ ಕಡೆ ಗೇರ್ ಬಾಕ್ಸ್ ಹೆವಿ ಇರ್ತದೆ. ಕನ್ವೇರ್ ಬೆಲ್ಟ್ ಸಿಸ್ಟಮ್ ಇದು. 4 ಲಿಂಕ್ಸ್ ಗೇರ್ ಬಾಕ್ಸ್ ಇದು. ಕನ್ವೇರ್ ಬೆಲ್ಟ್ ಸಿಸ್ಟಮ್ ಐತೆ. 4 ಲಿಂಕ್ಸ್ ಗೇರ್ ಬಾಕ್ಸ್ ಇದು. ಕನ್ವೇರ್ ಬೆಲ್ಟ್ ಸಿಸ್ಟಮ್ ಇದು 1 ಗಂಟೆಗೆ 3 ಟನ್ ವರೆಗೂ ಹೊಡಿತದೆ. 1 ಗಂಟೆಗೆ ಆರಾಮಾಗಿ 100 ಅನಿಮಲ್ಸ್ ಇದ್ರೂ ನಡೀತದೆ. ಆರಾಮಾಗಿ ಮೇಂಟೈನ್ ಮಾಡ್ಬೋದು. 100 ಅನಿಮಲ್ಸ್ಗೆ ಹೆವಿ ಪ್ಲೇಟ್ ಎಲ್ಲ ಹೆವಿ ಇರ್ತದೆ ನೋಡಿ. ಸೂಪರ್ ಸರ್.
ಇದ್ರ ಪ್ರೈಸ್ ಏನಿದೆ ಸರ್? ಇದು 80,000 ರುಪೀಸ್. 80,000. ಇದಕ್ಕೆ ಮೋಟರ್ ಹಾಕ್ಬೇಕಾದ್ರೆ ಹ್ಮ್ ಮಿನಿಮಮ್ 10 HP ಮೋಟರ್. 10 HP ಮೋಟರ್ ಕಾಸ್ಟ್ 30,000 ರುಪೀಸ್ ಇರ್ತದೆ ನೋಡಿ. 80 + 30 ಅಂದ್ರೆ 1,10,000 ರುಪೀಸ್. 10,000 ಆಗ್ತದ. ನೀವು ಸೆಕೆಂಡ್ ಹ್ಯಾಂಡ್ ಮೋಟರ್ ಹಾಕೊಂಡು ನಡೆಸ್ಬೋದು. ಮೇಜರ್ ಏನಂದ್ರೆ ಇದು ಟ್ರಾಕ್ಟರ್ ಯೂಸ್ ಜಾಸ್ತಿ ಮಾಡ್ತಾರೆ. ಟ್ರ್ಯಾಕ್ಟರ್ ಇಂದ ಯೂಸ್ ಮಾಡೋದು. ಇದನ್ನು ಮಾಡಿ 100 ಅನ್ವರ್ಸ್ ವರೆಗೆ ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಹ್ಮ್ ಡಿಪೆಂಡ್ ಅಪಾನ್ ಇದರ ಬಗ್ಗೆ ಮೇಂಟೆನೆನ್ಸ್ ಬಗ್ಗೆ ಲಾಸ್ಟ್ ಹೇಳಿರ್ತೀನಿ ನಾನು. ಇದು 7.5 HP, 10 HP, ಇದು 15 HP. ಇದು 15 HP ಅಪ್ಪರ್ ಬ್ಲೋಯರ್. ಇದಕ್ಕೆ ಲೋಯರ್ ಬ್ಲೋಯರ್ ಇರ್ತದೆ, ಅಪ್ಪರ್ ಬ್ಲೋಯರ್, ಮೀಡಿಯಂ ಬ್ಲೋಯರ್ ಇರ್ತದೆ. ಓಹೋ 3 ಆಪ್ಷನ್ ಐತೆ. 3 ಆಪ್ಷನ್ಸ್. ಇದು ಅಪ್ಪರ್ ಬ್ಲೋಯರ್, ಇದು ಮೀಡಿಯಂ ಬ್ಲೋಯರ್. ಓಹೋ ಮೀಡಿಯಂ ಬ್ಲೋಯರ್ ಇದೆ, ಹೆವಿ ಇರ್ತದೆ. ಇದಕ್ಕೆ ಮೋಟರ್ ಕುಂದಿರ್ಸ್ಬೇಕಾದ್ರೆ ಈ ತರ ಒಂದು ಸ್ಟ್ಯಾಂಡ್ ಹಾಕಿ ಇದ್ರಾಗ ಮೋಟರ್ ಕುಂದಿರ್ಸ್ಕೊಂಡು ಯೂಸ್ ಮಾಡಬಹುದು. ಈ ತರ ಸ್ಟ್ಯಾಂಡ್ ಹಾಕೊಂಡು ಮೋಟರ್ ಕೂಡ್ಸ್ಕೋಬಹುದು. ಎಲ್ಲಿ ಬೇಕಾದ್ರೆ ಅಲ್ಲಿ ತಗೊಂಡು ಹೋಗಬಹುದು. ಸೇಮ್ ಇದು 4 ಲಿಂಕ್ ಗೇರ್ ಬಾಕ್ಸ್ ಇರ್ತದೆ ಇದಕ್ಕೆ. ಸರ್. ಕನ್ವೇಯರ್ ಬೆಲ್ಟ್ ಸಿಸ್ಟಮ್. ಓಹೋ ಇದು ಸೂಪರ್. 15 HP ಚಾಫ್ಟ್. ಇದು 1,20,000 ರುಪೀಸ್. 1,20,000 ರೂಪಾಯಿ ಆಗ್ತದೆ ವಿತೌಟ್ ಮೋಟರ್. ಮೋಟರ್ ಅಂದ್ರೆ ಸಪ್ರೇಟ್ ಅದು. ಇದಕ್ಕೆಲ್ಲ ಡಿಪೆಂಡ್ ಅಪಾನ್ ಅವ್ರ ಲೋಕಲ್ ಅವ್ರ ರಿಕ್ವೈರ್ಮೆಂಟ್ ಹೇಗಿದೋ. ಕಂಪನಿ ತಗೊಂಡ್ರೆ ಜಾಸ್ತಿ ಇರ್ತದೆ, ಇಲ್ಲಾಂದ್ರೆ ಲೋಕಲ್ ತಗೊಂಡ್ರೆ ಕಡಿಮೆ ಇರ್ತದೆ. ಇದು ಎಲ್ಲಿ ಬೇಕಾದ್ರೆ ಅಲ್ಲಿ ತಗೊಂಡು ಹೋಗ್ಬೋದು. ಇದನ್ನು ಯೂಸ್ ಮಾಡಬಹುದು 100 ಅನ್ಮಲ್ಸ್ ಅಬೌವ್. ತೊಂದರೆ ಇಲ್ಲ. ಇನ್ನೊಂದು ಇದು ಆಕ್ಚುಲಿ 15 HP. ಇದು 25 HP ಚಾಫ್ಟ್. ಓಹೋ 25 HP ಅಂದ್ರೆ ಬಹಳ ದೊಡ್ಡದು, ಫುಲ್ ಹೆವಿ. 500 ಅನ್ಮಲ್ಸ್ ವರೆಗೆ ಆರಾಮಾಗಿ ಹೊಡಿಬಹುದು ಅದನ್ನ. ಇದು ಸೇಮ್ ಲೋಯರ್ ಬ್ಲೋಯರ್, ಮೀಡಿಯಂ ಬ್ಲೋಯರ್, ಅಪ್ಪರ್ ಬ್ಲೋಯರ್. ಇದರ ಗೇರ್ ಬಾಕ್ಸ್ ಡಬಲ್. ಇದು ಹೆವಿ. ಇದಕ್ಕೆ ಅಂದ್ರೆ ಇದು ಡಬಲ್ ಗೇರ್ ಬಾಕ್ಸ್, ಡಬಲ್ ಫೀಟ್. ಇದು ಹಸಿ ಮೇವು, ಒಣ ಮೇವು ಏನಾದ್ರೂ ಹೊಡಿಬಹುದು. ಸೂಪರ್ ಸರ್. 25 HP ಅದು ಫುಲ್ ಹೆವಿ. ಇದು 1,70,000 ರುಪೀಸ್ ಆಗ್ತದೆ. 1,70,000. ಇವೆಲ್ಲ ಟ್ರ್ಯಾಕ್ಟರ್ ಅಟ್ಯಾಚ್ಮೆಂಟ್. ಇವೆಲ್ಲ ಮೇಂಟೆನೆನ್ಸ್ ಮೇನ್ ಇಂಪಾರ್ಟೆಂಟ್ ಇದು. ಯಾಕಂದ್ರೆ ಹೆವಿ ಚಾಪ್ಟರ್ ಅಂದ್ರೆ ಮೇಂಟೆನೆನ್ಸ್ ಎವ್ರಿ ಡೇ ಚೆನ್ನಾಗಿರ್ಬೇಕು. ಹೌದು ಸರ್. ಸರಿ ಇಲ್ಲ ಅಂದ್ರೆ ಒಂದ್ಸಲ ಕಂಪ್ಲೇಂಟ್ ಶುರುವಾದ ತಕ್ಷಣ ಅದು ಕಂಟಿನ್ಯೂ ಆಗ್ತದೆ. ಹೌದು ಸರ್. ಅದಕ್ಕೆ ಮೊದಲೇ ನಾವು ಆ ಮೇಂಟೆನೆನ್ಸ್ ಸರಿಯಾಗಿ ಮೇಂಟೈನ್ ಮಾಡಿ. ಅದಕ್ಕೆ ನೀವು ಪರ್ಚೇಸ್ ಮಾಡುವಾಗ ನಾನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಏನಂತ, ಯಾವ ಥರ ಮೇಂಟೆನೆನ್ಸ್ ಮಾಡಬೇಕು ಏನು ಅಂತಾನೆ. ಅಲ್ಲಿ ನಿಮ್ಗೆ ರೀಚ್ ಆಗ್ತ ತಕ್ಷಣ ಒಂದ್ಸಲ ಕಾಲಿಸಿ ಅದು ಮೇಂಟೆನೆನ್ಸ್ ವೀಡಿಯೋ ಕಾಲ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದರ ನಂತರ 35 HP ಅಂತ ಒಂದು ಮಾಡೆಲ್ ಇದೆ. 35. ಅದು 1,90,000 ರುಪೀಸ್ ಆಗ್ತದೆ. ಅದು ಪ್ರೈಸ್ ನೆಗೋಷಿಯಬಲ್ ಮಾಡಬಹುದು ಅದನ್ನು. ಓಕೆ ಸರ್. ನಿಮ್ಮ ಚಾಪ್ ಕಟ್ರ್ ಬಗ್ಗೆ ಎಲ್ಲ ಮಾಹಿತಿ ನೀಡಿದ್ರಿ. ವಿಶೇಷವಾಗಿ ನಿಮ್ಮ ಚಾಪ್ ಕಟ್ರ್ಗಳಿಗೆ ಗ್ಯಾರಂಟಿ, ವಾರಂಟಿ ಯಾವ ಥರ ಇದೆ ಮತ್ತು ಕ್ವಾಲಿಟಿ ಯಾವ ಥರ ಇದೆ ಮುಖ್ಯವಾಗಿ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ಓಕೆ. ಈ ಚಾಪ್ ಕಟ್ರ್ ಅಂದ ತಕ್ಷಣ ನೋ ವಾರಂಟಿ, ನೋ ಗ್ಯಾರಂಟಿ. ಸರ್. ಯಾಕಂದ್ರೆ ಫಾರ್ಮರ್ ಮೇಂಟೆನೆನ್ಸ್ ಅವ್ರ ಹತ್ರ ಇರ್ತದೆ. ಯಾವ ಥರ ಅಂದರೆ ಎವ್ರಿ ಡೇ ನಟ್ಟು ಬೋಲ್ಟ್ ಟೈಟ್ ಮಾಡ್ಕೋಬೇಕು, ಹುಳ ಎಲ್ಲ ಸ್ವಲ್ಪ ಏನೋ ತೆಗಿಬೇಕು, ಅದನ್ನು ಗ್ರೀಸಿಂಗ್ ಎವ್ರಿ ವೀಕ್, ಸ್ವಲ್ಪ ಮೇಂಟೆನೆನ್ಸ್ ಎಲ್ಲ ಇರ್ತದೆ. ಆ ಮೇಂಟೆನೆನ್ಸ್ ಸರಿಯಾಗಿ ಮಾಡ್ಕೊಂಡ್ರೆ ಕಂಪ್ಲೇಂಟ್ ಬರಲ್ಲ. ನೀವು ಸರಿಯಾಗಿ ಮೇಂಟೆನೆನ್ಸ್ ಮಾಡಲಿಲ್ಲ ಅಂದರೆ ಕಂಪ್ಲೇಂಟ್ ಖಂಡಿತವಾಗಿ ಬರ್ತದೆ. ಕಂಪ್ಲೇಂಟ್ ಬಂದರೆ ನಿಯರ್ ಬೈ ಅಂದರೆ ಕರ್ನಾಟಕದಲ್ಲಿ ನಮಗೆ ಸರ್ವಿಸ್ ಪರ್ಸನ್ ಸ್ವಲ್ಪ ಕಡಿಮೆ ಇದ್ದಾರೆ. ಆ ಕಡೆ ನಾವು ಕಳಿಸಿದ್ರೆ ಹೈದರಾಬಾದ್ ಕಳಿಸ್ತೀವಿ. ಕೆಲವು ಜಾಗದಲ್ಲಿ ಇದ್ದಾರೆ ಲಿಮಿಟೆಡ್ ಪೀಪಲ್ ಅವರಿಗೆ ನಾನು ಸ್ಪೇರ್ ಪಾರ್ಟ್ಸ್ ಕಳ್ಸಿಕೊಡ್ತೀನಿ. ಆ ಕಡೆಯಿಂದ ನಿಮ್ಗೆ ಸರ್ವಿಸ್ ಸಿಗಬಹುದು. ಸಪೋಸ್ ಎಕ್ಸಾಂಪಲ್ ನಿಮ್ಗೆ ಏನಾದರೂ ಸರ್ವಿಸ್ ಮ್ಯಾಂಡೇಟ್ ಅಂದರೆ ನಿಮ್ಗೆ ಏನಾದರೂ ಗೊತ್ತಿದ್ದು ಯಾರಾದರೂ ಚಾಪ್ ಮೆಕ್ಯಾನಿಕ್ ಇದ್ದರೆ ನಮಗೆ ಇಂಟಿಮೇಟ್ ಕೊಡ್ರಿ, ಅವ್ರ ಹತ್ರ ಮಾತಾಡ್ಬಿಟ್ಟು ಅವ್ರ ಸ್ಪೇರ್ ಪಾರ್ಟ್ಸ್ ಎಲ್ಲ ವ್ಯವಸ್ಥೆ ಮಾಡ್ತೀನಿ ನಾನು. ಎಲ್ಲ ಚಾಪ್ ಕಟ್ ನಾನು ಏನು ಚಾಪ್ ಕಟ್ ಸೇಲ್ ಮಾಡಿರ್ತೀನೋ ಅದಕ್ಕೆಲ್ಲ ಸ್ಪೇರ್ ಪಾರ್ಟ್ಸ್ ಎಲ್ಲ ಪರ್ಫೆಕ್ಟ್ ಆಗಿ ಸಿಗ್ತದೆ, ತೊಂದರೆ ಇಲ್ಲ. ಸಪೋಸ್ ಎಕ್ಸಾಂಪಲ್ ನಾವು ಹೈದರಾಬಾದಿನ ಎಕ್ಸ್ಪೆನ್ಸಿವ್ ಜಾಸ್ತಿ ಆಗ್ತದೆ, ಅದು ಸರಿಯಾಗಿ ನೀವು ನೋಡ್ತಾ ಇರಬೇಕು. ವಿಶೇಷವಾಗಿ ಈ ಚಾಪ್ ಕಟ್ರ್ಗಳಿಗೆ ಯಾವ ಥರ ಮೋಟ್ರ್ಗಳು ಅಳವಡಿಸ್ತೀರಿ ಮತ್ತು ಅದಕ್ಕೆ ಗ್ಯಾರಂಟಿ, ವಾರಂಟಿ ಯಾವ ಥರ ಇದೆ ಅದ್ರ ಬಗ್ಗೆ ಹೇಳಿ ಸರ್. ಈ ಚಾಪ್ ಕಟ್ರಿಗೆ ಮೋಟ್ರ್ 1 year ಫುಲ್ ಗ್ಯಾರಂಟಿ ಕೊಡ್ತೀನಿ ನಾನು. ನಿಮಗೆ ಸಪೋಸ್ ಎಕ್ಸಾಂಪಲ್ ಇದೇನಾದರೂ ಬರ್ನ್ ಆಗಿದ್ರೆ ಸಪೋಸ್ ಟ್ರಾನ್ಸ್ಪೋರ್ಟ್ನಾಗ ಹಾಕ್ಬಿಟ್ಟು ಒಂದು ಎಲ್ಲ ನಂಬರ್ ಕಳ್ಸ್ಕೊಡಿ, ನಾನು ಈ ಕಡೆಯಿಂದ ಇಮಿಡಿಯೇಟ್ ಟ್ರಾನ್ಸ್ಪೋರ್ಟ್ ನಿಮ್ಗೆ ಹಾಕ್ತೀನಿ. ಯಾಕಂದ್ರೆ ಅಲ್ಲಿ ಹಸುಗಳು ಉಪವಾಸ ಬೀಳ್ತಾವ ಸರ್, ಅದು ಸಮಸ್ಯೆ ಇರ್ತದೆ. ಈಗ ಹೈದ್ರಾಬಾದಿಂದ ಅವ್ರ ಊರಿಗೆ ಹೋಗ್ಬೇಕಂದ್ರೆ ಟೈಮ್ ಹಿಡಿತದ. ಅಲ್ಲಿ ನೀವು ಸ್ವಿಚ್ ಹಾಕ್ಬಿಟ್ಟು ನನಗೆ ಟ್ರಾನ್ಸ್ಪೋರ್ಟ್ ಹಾಕಿ ಎಲ್ಲ ನಂಬರ್ ಕೊಟ್ಟಿದ ತಕ್ಷಣ ಇಲ್ಲಿಂದ ನಾನು ಹೈದರಾಬಾದಿಂದ ನಿಮಗೆ ಎಲ್ಲ ನಿಯರ್ ಬೈ ಟ್ರಾನ್ಸ್ಪೋರ್ಟ್ ಇಲ್ಲಿಂದ ಅಲ್ಲಿ ಕಳಿಸ್ತೀನಿ. ಓಹೋ, ಅಂದ್ರೆ ಹಳೆ ಮೋಟ್ರ್ ಏನು ಬರ್ನ್ ಆಗಿ ಇದಾಗಿರ್ತದಲ್ಲ, ಆ ಮೋಟ್ರ್ ಏನಾದ್ರು ಒನ್ ಟೈಮ್ 1 year ಒನ್ ಟೈಮ್ ರಿಪ್ಲೇಸ್ಮೆಂಟ್ ಬರ್ತದೆ. ರಿಪೀಟ್ ಅಂದ್ರೆ ಅಲ್ಲಿ ನೀವು ಲೋಕಲ್ ಏನಾದ್ರು ಪವರ್ ಪ್ರಾಬ್ಲಮ್ ಇದ್ದಿರ್ತದೆ, ಸ್ವಲ್ಪ ಎಲೆಕ್ಟ್ರಿಷಿಯನ್ ಕರ್ಸ್ಕೊಂಡು ಸ್ವಲ್ಪ ಚೆಕ್ ಮಾಡಿಸ್ಕೋಬೇಕು. ಯಾಕಂದ್ರೆ ಒನ್ ಟೈಮ್ ನಾವು ಮೋಟರ್ ರಿಪ್ಲೇಸ್ ಮಾಡಿದ್ರೆ ಬಹಳ ಲಾಸ್ ಆಗುತ್ತೆ. ಹೌದು ಸರ್. ಅದಕ್ಕೆ ಕೊಡೋದು ನಿಮ್ಗೆ ಕಾಪರ್ ವೆಂಡಿಂಗ್
ಚಲೋ ಮಾಡಿ ಕೊಡ್ಲಿಕ್ಕೆ ನಾವು ಟ್ರೈ ಮಾಡ್ತೀವಿ. ಆದಷ್ಟು ಕ್ವಾಲಿಟಿ ಚೆನ್ನಾಗಿತ್ತಂದ್ರೆ ಸಮಸ್ಯೆ ಬರಲ್ಲ. ಇಲ್ಲ, ಈ ಕ್ವಾಲಿಟಿನಲ್ಲಿ ಏನಾದರೂ ನಾವು ಕಾಂಪ್ರಮೈಸ್ ಆಗಿದ್ರೆ ಬ್ಯಾಡ್ ನೇಮ್ ಜಾಸ್ತಿ ಆಗ್ತದೆ. ಸ್ಪೀಡ್ ಆಗ್ಬಾರ್ದು ಅಂತ ನಮ್ಮ ಇಷ್ಟ. ಹೌದು, ಓಕೆ ಸರ್. ನಮ್ಮ ಕರ್ನಾಟಕದ ಮೂಲಕ ಯಾರಾದರೂ ಬೇಕಂದ್ರೆ ಯಾವ ಥರ ಕಳಿಸ್ಕೊಡ್ತೀರಿ? ಅಲ್ಲಿ ನಿಮ್ಮ ಡೀಲರ್ಸ್ಗಳಿದಾರ ಯಾವ ಥರ ಸರ್? ಓಕೆ, ಈಗ ಸದ್ಯಕ್ಕಂದ್ರೂ ಡೀಲರ್ಸ್ ಕಡೆ ನಮಗೆ ಕಡಿಮೆ ಜನ ಇದ್ದಾರೆ, ಜಾಸ್ತಿ ಜನ ಇಲ್ಲ. ಡೀಲರ್ಸ್ ನಾವು ನೋಡ್ತಾ ಇದ್ವಿ. ಡೀಲರ್ಸ್ ಅಂದ್ರೆ ನಾವು ಎಲ್ಲರಿಗೂ ಕೊಡಲ್ಲ, ಅಲ್ಲಿ ಯಾರು ಸರ್ವಿಸ್ ಸರಿಯಾಗಿ ಕೊಡ್ತಾರೋ ಅವರಿಗೆ ಡೀಲರ್ಸ್ ಪ್ರಿಫರೆನ್ಸ್ ಜಾಸ್ತಿ ಇರ್ತದೆ. ಅವ್ರು ಸರ್ವಿಸ್ ಕೊಡಲಿ, ಸುಮ್ಮನೆ ಸೇಲ್ ಮಾಡಿಬಿಟ್ಟು ಸರ್ವಿಸ್ ಕೊಡಲಿಲ್ಲ ಅಂದ್ರೆ ನಮಗೆ ಕೆಟ್ಟ ಹೆಸರು ಬರ್ತದೆ, ಅದು ಬೇಡ. ನಮಗೆ ಡೈರೆಕ್ಟ್ ಹೈದರಾಬಾದ್ನೇ ಕಳಿಸ್ತೀನಿ, ಅದನ್ನು VRL ಮುಖಾಂತರ ಕಳಿಸ್ತೀನಿ. ನಿಯರ್ ಬೈ ನಿಮ್ಗೆ ಏನಾದರೂ ಇನ್ನು ಬೇರೆ ಟ್ರಾನ್ಸ್ಪೋರ್ಟ್ ಏನಾದರೂ ಅವೈಲೇಬಲ್ ಇದ್ದು ಹೇಳಿ, ಅದ್ರ ಮುಖಾಂತರ ನಾವು ಕಳಿಸ್ಕೊಡ್ತೀವಿ. ಓಕೆ ಸರ್.